ಟೂರ್ಗಂತ ಹೇಳಿ ಕರ್ಕೊಂಡು ಹೋಗಿ ಆ ಮೇಲ್ಗಡೆಯಿಂದ ಆತನನ್ನು ತಳ್ಳಿ ಕೊಂದ್ಬಿಟ್ಲು. ಮುಗೀತು. ತನ್ನ ಬಾಯ್ ಫ್ರೆಂಡ್ ಜೋಡಿ ಸೇರಿ ಕೊಂದ್ಬಿಟ್ಲು. ತಂದೆ ತಾಯಿ ಅಲ್ಲ ರೀ, ಎದೆ ಉದ್ದ ಬಂದಿದ್ದಾನೆ ಮಗ, ಅದ್ರ ಹೆಣವಾಗಿ ಅವ್ರ ಮುಂದೆ ನಿಂತಿದ್ದಾನಂದ್ರೆ ಹೇಗೆ ಆಗ್ಬೇಕು ಅವ್ರಿಗೆ? ಅಲ್ಲ, ಒಂದು ಹೆಣ್ಣಿಗೆ ಅನ್ಯಾಯ ಆದರೆ ಮೆನ್ ಸಮಾಜ ವುಮೆನ್ ಸಮಾಜ ಎರಡೂ ಸೇರಿ ಪ್ರೊಟೆಸ್ಟ್ ಮಾಡ್ತಾರೆ. ಅದೇ ರೀತಿ ಒಂದು ಗಂಡಿಗೆ ಅನ್ಯಾಯ ಆದರೆ ಯಾಕೆ ಎಲ್ಲರೂ ಮುಂದೆ ಬರಲ್ಲ? ಅಲ್ಲ, ನೀವೇ ಹೇಳ್ತೀರಲ್ಲ, ಹೆಣ್ಣು ಗಂಡು ಎರಡೂ ಒಂದೇ, ಈ ಸೊಸೈಟಿಯಲ್ಲಿ ಎಲ್ಲರಿಗೂ ಒಂದು ಸರಿಸಮಾನವಾದ ಹಕ್ಕಿದೆ, ವುಮೆನ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಮೆನ್ನಿಗೂ ಅಷ್ಟೇ ಕೊಡಬೇಕೆಂಬುದಾಗಿ ಹೇಳ್ತೀರಾ. ಬಟ್ ಎಲ್ಲಿದೆ ಅದು? ಅಲ್ಲ, ಪ್ರೀತಿ ಎಂಬ ಹೆಸರಿನಲ್ಲಿ ಎಷ್ಟು ಅಮಾಯಕರು ಹುಡುಗರು ಬಲಿ ಆಗ್ತಾ ಇದ್ದಾರೆ ರೀ. ಹೋಗಿ ಒಂದ್ಸರಿ ರೀಸೆಂಟಾಗಿ ನಡೆದಂತಹ ರಿಸರ್ಚ್ನ ಚೆಕ್ ಮಾಡಿ. 75% ಮೆನ್ ಸುಸೈಡ್ ಆಗ್ತಾ ಇದ್ದಾರೆ, ವುಮೆನ್ ಅಲ್ಲ. ಪ್ರೀತಿ ಎಂಬ ಹೆಸರಿನಲ್ಲಿ ಕೋರ್ಟ್ನಲ್ಲೂ ಲೂಟಿ ಮಾಡ್ತಾ ಇದ್ದಾರೆ, ನಿಜ ಜೀವನದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಅಲ್ಲ, ನೀವು ಇಂಡಿಪೆಂಡೆಂಟ್ ಅಂತ ಹೇಳ್ತೀರಾ, ಬಟ್ ಕೋರ್ಟಲ್ಲಿ ಅಮೌಂಟನ್ನು ಯಾಕೆ ಹೇಳ್ತೀರಾ? ಹಾಗಾದರೆ ನೀವು ಇಂಡಿಪೆಂಡೆಂಟ್ ಅಂದರೆ ಸೆಲ್ಫ್ ಆಗಿ ಮೆನ್ ಹೇಗೆ ಕೆಲಸ ಮಾಡ್ತಾರೆ, ತಮ್ಮ ಕಾಲ ಮೇಲೆ ತಾವು ನಿಂತು ಹೇಗೆ ದುಡಿತಾರೆ, ಹಾಗೆ ನೀವು ಕೂಡ ಮಾಡಬೇಕು. ಅಲ್ಲ ಪಾಪ, ಈ ವ್ಯಕ್ತಿ ಏನು ಮಾಡಿದ ಹೇಳಿ? ಹಣ ಇತ್ತು, ಫೇಮ್ ಇತ್ತು, ಎಲ್ಲ ಇದ್ರೂ ಹುಡುಗಿ ಟೂರ್ಗಂತ ಹೇಳಿ ಕರ್ಕೊಂಡು ಹೋಗಿ ಆ ಮೇಲ್ಗಡೆಯಿಂದ ಆತನನ್ನು ತಳ್ಳಿ ಕೊಂದ್ಬಿಟ್ಲು. ಮುಗೀತು. ತನ್ನ ಬಾಯ್ ಫ್ರೆಂಡ್ ಜೋಡಿ ಸೇರಿ ಕೊಂದ್ಬಿಟ್ಲು. ಅಲ್ಲ, ನಿಮ್ಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಮನೇಲಿ ಹೇಳಿ, ನೀವು ಬೇಡ ಅಂತ ಹೇಳಿ. ಈಗ ತಂದೆ ತಾಯಿ ಅಲ್ಲ ರೀ, ಎದೆ ಉದ್ದ ಬಂದಿದ್ದಾನೆ ಮಗ, ಅದ್ರ ಹೆಣವಾಗಿ ಅವ್ರ ಮುಂದೆ ನಿಂತಿದ್ದಾನಂದ್ರೆ ಹೇಗೆ ಆಗ್ಬೇಕು ಅವ್ರಿಗೆ? ಫೈನಲ್ ಆಗಿ ಒಂದು ಹೇಳ್ತೀನಿ, ಎಷ್ಟು ವುಮೆನ್ ಸೇಫ್ ಆಗಿಲ್ವೋ ಮೆನ್ ಕೂಡ ಸೇಫ್ ಆಗಿಲ್ಲ. ಸೊ ಮಾರಲ್ ಆಫ್ ಕನ್ಕ್ಲೂಷನ್ ಈಸ್ ಬೋತ್ ಆರ್ ಈಕ್ವಲ್. ಆದರೆ ಇಬ್ಬರಿಗೂ ಸೇಮ್ ಪ್ರಯಾರಿಟಿ ಸಿಗಬೇಕು ಕಾನೂನಿನ ಅಡಿಯಲ್ಲಿ.